ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ರಿಗೂ ಕೂಡ ಸ್ವಾಗತ. ಈ ಜೀವನದಲ್ಲಿ ನಮಗೆ ಕಷ್ಟಗಳು, ಸುಖಗಳು, ದುಃಖಗಳು ಹಾಗೂ ನೋವುಗಳು ಬಂದೇ ಬರುತ್ತೆ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಕಾಲಿಗೆ ನೀರು ಹತ್ತದ ಹಾಗೆ ಇಡೀ ಸಮುದ್ರವನ್ನೇ ದಾಟಬಹುದು, ಆದರೆ ಕಣ್ಣಲ್ಲಿ ಹನಿ ನೀರು ಬರದೆ ಈ ಜೀವನವೆಂಬ ಸಾಗರವನ್ನು ದಾಟೋಕೆ ಸಾಧ್ಯವೇ ಇಲ್ಲ ಅಂತ. ಹಾಗೆಯೇ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಅರಿಯದ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಹಿಡಿದಿಟ್ಕೊಂಡು ಬಿಡ್ತೀವಿ. ಈ ಕಷ್ಟಗಳ ಸಂಕೋಲೆಯಿಂದ ಪಾರು ಮಾಡಪ್ಪ ದೇವ್ರೆ ಅಂತ ದೇವರ ಮೊರೆ ಹೋಗ್ತೀವಿ. ಸೊ ಅಂತಹದ್ದೇ ಒಂದು ಕಥೆಯನ್ನು ಇವತ್ತು ನಾನು ನಿಮಗೆ ಹೇಳಿಕೆ ಹೊರಟಿದ್ದೀನಿ. ಆ ಕಥೆ ಹೀಗೆ ಶುರುವಾಗುತ್ತೆ. ಒಂದು ಊರಲ್ಲಿ ಒಂದು ದೊಡ್ಡ ಆನೆ ಬಿಡಾರವಿತ್ತು. ಅಲ್ಲಿ ದೊಡ್ಡ ದೊಡ್ಡ ಆನೆಗಳಿದ್ವು. ಒಂದೊಂದು ಆನೆಯು ಸರಿಸುಮಾರು 4 ಟನ್ನಿಂದ 6 ಟನ್ ತೂಕಕ್ಕೆ ಬಾಳುತ್ತಿದ್ದವು. ಒಂದು ದಿನ ವ್ಯಕ್ತಿಯೋರ್ವ ಆ ಆನೆ ಬಿಡಾರವನ್ನು ನೋಡಲು ಹೋದ. ಅಲ್ಲಿ ಮಾವುತ ಅವುಗಳ ಕಾಲಿಗೆ ಚಿಕ್ಕದಾದ ಒಂದು ಹಗ್ಗವನ್ನು ಕಟ್ಟಿ ಹೊರಗೆ ಹೋಗುತ್ತಿದ್ದ. ಆಗ ಈ ನೋಡಲು ಹೋದ ವ್ಯಕ್ತಿ, ಏನಯ್ಯ ನೀನು ಇಷ್ಟು ದೊಡ್ಡ ಆನೆಗಳಿಗೆ ಇಷ್ಟು ಚಿಕ್ಕ ಹಗ್ಗದಿಂದ ಕಟ್ತಿದೆಯಲ್ಲ, ಆ ಹಗ್ಗವನ್ನು ಬಿಚ್ಚಿಕೊಂಡು ಆನೆಗಳು ಯಾರಿಗಾದರೂ ತೊಂದರೆ ಕೊಟ್ಟರೆ ಹೇಗೆ ಎಂದನು. ಆಗ ಮಾವುತ ನಗುತ್ತಾ ಉತ್ತರಿಸಿದ, ನೋಡಿ ಸ್ವಾಮಿ, ಇವುಗಳು ಚಿಕ್ಕ ವಯಸ್ಸಿನಲ್ಲಿರುವಾಗಲಿಂದಾನು ಈ ಆನೆಗಳನ್ನು ನಾನು ಹೀಗೆ ಕಟ್ಟಿ ಹಾಕ್ತಾ ಇದ್ದೇನೆ. ಆನೆಗಳು ನಾನು ಮೊದಲು ಹಗ್ಗದಿಂದ ಕಟ್ಟಿದಾಗ ಅವು ಚಿಕ್ಕವಿದ್ವು. ಸಾಕಷ್ಟು ಬಾರಿ ನೀವು ಹೇಳಿದ ಹಾಗೆ ಆ ಆನೆಗಳು ನಾನು ಕಟ್ಟಿದ ಹಗ್ಗವನ್ನು ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡಿದ್ವು. ಆದರೆ ಅವು ಚಿಕ್ಕ ವಯಸ್ಸಿನವು, ಆದ್ದರಿಂದ ಅವುಗಳನ್ನು ಹಗ್ಗದಿಂದ ಬಿಡಿಸಿಕೊಳ್ಳಲಾಗದೆ ಅವುಗಳಿಗೆ ಹಗ್ಗದಿಂದ ಕಟ್ಟಿಸಿಕೊಂಡು ರೂಢಿಯಾಗಿದೆ. ಹೀಗಾಗಿ ಅವುಗಳ ತಲೆಯಲ್ಲಿ ಇಂದಿಗೂ ಇದೆ, ಮಾವುತ ನಮಗೆ ಹಗ್ಗ ಕಟ್ಟಿದ್ದಾನೆ, ಅದರಿಂದ ನಾವು ಬಿಡಿಸಿಕೊಳ್ಳಲು ಸಾಧ್ಯವೇ ಆಗಲ್ಲ ಅಂತ. ಆಗ ಆ ವ್ಯಕ್ತಿ ಈ ಮಾವುತ ಹೇಳಿದ ಕಥೆಯನ್ನು ಕೇಳಿ ಸುಮ್ಮನಾಗ್ಬಿಟ್ಟ. ಸ್ನೇಹಿತರೆ, ಕಥೆಯ ತಾತ್ಪರ್ಯ ಇಷ್ಟೇ. ಜೀವನದಲ್ಲಿ ನಮಗೂ ಕೂಡ ಇಂತಹ ಕಷ್ಟಗಳೆಂಬ ಹಗ್ಗ ಸುತ್ತಕೊಂಡು ಬಿಡುತ್ತೆ. ಅಯ್ಯೋ ನನಗೆ ಹೀಗಾಯಿತು, ನಾನೇನು ಮಾಡಲಿ, ಮುಂದೆ ಇದರಿಂದ ಹೊರಬರೋದು ಹೇಗೆ ಎಂದು ಯೋಚನೆ ಮಾಡ್ತಾ ಇರ್ತೀವಿ. ಹೇಗೆ ಆನೆಗೆ ಒಂದು ಚಿಕ್ಕ ಹಗ್ಗದಿಂದ ಹೊರಬರಲು ಸಾಧ್ಯವಾಗದೆ ಆನೆ ತನ್ನ ಕಾಲಿಗೆ ಹಗ್ಗ ಕಟ್ಟಿಕೊಂಡೇ ಇರುತ್ತೋ, ಹಾಗೆಯೇ ನಮ್ಮ ಶಕ್ತಿ ಸಾಮರ್ಥ್ಯ ಅರಿಯದ ನಾವು ಬರುವ ಕಷ್ಟಗಳ ಸಂಕೋಲೆಯಲ್ಲಿ ನಮ್ಮನ್ನು ನಾವೇ ಹಗ್ಗದಿಂದ ಬಂಧಿಯಾಗಿಸ್ಕೊಂಡು ಬಿಡ್ತೀವಿ. ಆನೆಗಂತೂ ಅದರ ಶಕ್ತಿ ಅರಿವಾಗಲಿಲ್ಲ. ನಮ್ಮ ಶಕ್ತಿ ನಮಗೆ ಅರಿವಾದರೆ ಸಾಕಲ್ವೇ? ಬರುವ ಕಷ್ಟಗಳನ್ನು ನೀಗಿಸೋಣ, ಬರುವ ಕಷ್ಟಗಳನ್ನು ಎದುರಿಸೋಣ, ಬರುವ ಕಷ್ಟಗಳನ್ನು ಆನೆಗಳಿಗೆ ಕಟ್ಟಿದ ಹಗ್ಗದ ರೀತಿಯಲ್ಲಿ ತಿಳಿದು ಅದರಿಂದ ಹೊರಗೆ ಬರೋಣ, ಜೀವನವನ್ನು ಆನಂದದಿಂದ ಕಳೆಯೋಣ ಅಂತ ಹೇಳ್ತಾ ಇವತ್ತಿನ ಈ ಮೋಟಿವೇಶ್ನಲ್ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.